ನಮಸ್ಕಾರ, ಶುಭೋದಯ ಕನ್ನಡ ನಾಡಿಗೆ ಸ್ವಾಗತ. ನಾನು ಪ್ರತಿಮಾ. ಕಳೆದ 12 ದಿನಗಳಿಂದ ಯುರೋಪ್ ಪ್ರವಾಸದಲ್ಲಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಇಂದು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಪುತ್ರ ಯತೀಂದ್ರ, ಎಂಎಲ್ಸಿ ಗೋವಿಂದರಾಜು ಹಾಗೂ ಅವರ ಪುತ್ರರ ಜೊತೆ ಆಗಮಿಸಿದರು. ಸಿದ್ದರಾಮಯ್ಯ ಯುರೋಪ್ ಪ್ರವಾಸದ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಗೊಂಡು ಭಾರೀ ಸಂಚಲನ ಮೂಡಿಸಿತ್ತು. ಕೆಐಎಎಲ್ಗೆ ಆಗಮಿಸಿದ ಬಳಿಕ ರಾಜ್ಯ ಸಮ್ಮಿಶ್ರ ಸರ್ಕಾರದ 7 ಬೀಳುಗಳ ಮಾಧ್ಯಮಗಳ ಪ್ರತಿಕ್ರಿಯೆಗೆ ಉತ್ತರ ನೀಡೋದಕ್ಕೆ ನಿರಾಕರಿಸಿದ ಸಿದ್ದರಾಮಯ್ಯ, ಯುರೋಪ್ ಪ್ರವಾಸ ತುಂಬಾ ಚೆನ್ನಾಗಿತ್ತು. ಪ್ರಸ್ತುತ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಇಲ್ಲ. ಜಾರಕಿಹೊಳಿ ಬ್ರದರ್ ಸಮಸ್ಯೆ ಏನು ಅನ್ನೋದು ಗೊತ್ತಿಲ್ಲ. ಯಡಿಯೂರಪ್ಪ ಹೇಳೋದೆಲ್ಲ ಬರೀ ಸುಳ್ಳು ಅಂತ ಚುಟುಕಾಗಿ ಹೇಳಿ ಕಾರು ಹತ್ತಿ ಹೊರಟರು. ಇನ್ನು ಅವಶ್ಯಕತೆ ಇದ್ರೆ ಸಮನ್ವಯ ಸಮಿತಿ ಸಭೆ ಕರೆಯೋದಕ್ಕೆ ಸೂಚನೆ ಕೊಡೋದಾಗಿ ತಿಳಿಸಿದ್ರು. ಯಡಿಯೂರಪ್ಪ ಯಾವಾಗ ಸುಳ್ಳು ಹೇಳ್ತಾರೆ ಬಿಡ್ರಿ ಸರ್, ಸಮನ್ವಯ ಸಮಿತಿ ಸಭೆ ಏನಾದರೂ ಕರೀತೀರೇನು ಸರ್? ಬಿದ್ರೆ ಕರೀತೀವಿ. ಯಡಿಯೂರಪ್ಪ ಯಾವಾಗ ಸುಳ್ಳು ಹೇಳ್ತಾರೆ ಬಿಡ್ರಿ ಸರ್, ಸಮನ್ವಯ ಸಮಿತಿ ಸಭೆ ಏನಾದರೂ ಕರೀತೀರೇನು ಸರ್? ಬಿದ್ರೆ ಕರೀತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಭಿನ್ನಮತ ಹಾಗೂ ಆಪರೇಷನ್ ಕಮಲಕ್ಕೆ ಸಡ್ಡು ಹೊಡೆಯೋದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಟ್ಟಾಗಿದೆ. ನಿನ್ನೆ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಜೊತೆ ಕಾಂಗ್ರೆಸ್ ನಾಯಕರ ಸಭೆ ನಡೆದಿದೆ. ಈ ಸಭೆಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೂಡ ಬಂದಿದ್ರು. ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಕೆಎಚ್ ಮುನಿಯಪ್ಪ, ಈಶ್ವರ್ ಖಂಡ್ರೆ, ಶಾಸಕ ಹ್ಯಾರಿಸ್ ಸಭೆಯಲ್ಲಿ ಹಾಜರಿದ್ದರು. ಮೈತ್ರಿ ಸರ್ಕಾರದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಡಿಕೆಶಿ ಹಾಗೂ ಜಾರಕಿಹೊಳಿ ಸಹೋದರರ ನಡುವಿನ ವೈಮನಸ್ಸು, ಇದರ ನಡುವೆ ಮೈತ್ರಿ ಸರ್ಕಾರ ಉಳಿಸಿಕೊಳ್ಳುವುದು ಹಾಗೂ ಶಾಸಕರನ್ನ ಹಿಡಿತದಲ್ಲಿ ಇರಿಸಿಕೊಳ್ಳುವ ಬಗ್ಗೆ ಚರ್ಚೆಯಾಯಿತು. ಭೇಟಿ ಬಳಿಕ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಪ್ರಸಕ್ತ ರಾಜಕಾರಣ ಕುರಿತು ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರು. ಇನ್ನು ಡಿಕೆ ಶಿವಕುಮಾರ್ ಮಾತನಾಡಿ, ಸಭೆಯಲ್ಲಿ ಪಕ್ಷದ ಕೆಲವು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಿದ್ರು. ನಮ್ಮಲ್ಲಿ ಯಾವುದೇ ಸಮಸ್ಯೆ, ಗೊಂದಲಗಳು ಇಲ್ಲ ಅಂತ ಹೇಳಿದ್ರು. ಇನ್ನು ಸಂಸದ ಕೆಎಚ್ ಮುನಿಯಪ್ಪ ಮಾತನಾಡಿ, ಪಕ್ಷದಲ್ಲಿ ಯಾರೂ ಅಶಿಸ್ತಿನಿಂದ ನಡೆದುಕೊಳ್ಳಬಾರದು ಅಂತ ಹೇಳಿದ್ರು. ಇಂದು ವೇಣುಗೋಪಾಲ್ ನೇತೃತ್ವದಲ್ಲಿ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್ ಜೊತೆ ಸಭೆ ಮೇಲೆ ಸಭೆ ನಡೆಯಲಿದೆ. ಭಿನ್ನಮತ, ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ನೇಮಕ ಸೇರಿದ ಹಾಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಿದ್ದರಾಮಯ್ಯ ಸಂಧಾನ ಮಾಡಿ ಸರ್ಕಾರವನ್ನ ಕಾಪಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಕುಂದಾನಗರಿ ಬೆಳಗಾವಿಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದ ಸಿಎಂ ಕುಮಾರಸ್ವಾಮಿ ಉತ್ತರ ಕರ್ನಾಟಕ ಭಾಗದ ಜನರ ಸಮಸ್ಯೆ ಆಲಿಸಿದರು. ಸತತ 4 ಗಂಟೆಗಳ ಕಾಲ ಜನತಾ ದರ್ಶನದಲ್ಲಿ ಜನರ ಸಮಸ್ಯೆ ಆಲಿಸಿ ಪರಿಹಾರದ ಭರವಸೆ ಕೊಟ್ಟರು. ಈ ವೇಳೆ ಸಿಎಂ ಸಿಟ್ಟಿಗೆದ್ದ ಪ್ರಸಂಗವೂ ನಡೆಯಿತು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಬಂದಿದ್ದ ಕುಮಾರಸ್ವಾಮಿ ಸುವರ್ಣಸೌಧದಲ್ಲಿ ಜನತಾ ದರ್ಶನ ಮಾಡಿದ್ರು. ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಸತತ 4 ಗಂಟೆಗಳ ಕಾಲ ಉತ್ತರ ಕರ್ನಾಟಕದ ಜನರ ಸಮಸ್ಯೆ ಆಲಿಸಿದ್ರು. ವಿಕಲಚೇತನರು, ವೃದ್ಧರು, ಮಹಿಳೆಯರು ಸೇರಿದಂತೆ ವಿವಿಧ ಕಡೆಗಳಿಂದ ಬಂದಿದ್ದ ಜನರ ನೋವನ್ನ ಕೇಳಿಸಿಕೊಂಡ್ರು. ಕೆಲವರಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ರೆ ಇನ್ನು ಕೆಲವರಿಗೆ ಭರವಸೆ ನೀಡಿದ್ರು. ಈ ವೇಳೆ ಉತ್ತರ ಕರ್ನಾಟಕ ವೇದಿಕೆ ಕಾರ್ಯಕರ್ತರು ಸಿಎಂ ನಮ್ಮನ್ನ ಮಾತನಾಡಿಸಲಿಲ್ಲ ಎಂಬ ಕಾರಣಕ್ಕೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಪರ ಘೋಷಣೆ ಕೂಗಿದ್ರು. ಇದರಿಂದ ಕೆಂಡಾಮಂಡಲವಾದ ಸಿಎಂ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡ್ರು. ಹುಕ್ಕೇರಿಯ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ 20ಕ್ಕೂ ಅಧಿಕ ಸ್ವಾಮೀಜಿಗಳು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ಗಾಗಿ ಮನವಿ ಮಾಡಿದ್ರು. ಇನ್ನು ಸುವರ್ಣಸೌಧಕ್ಕೆ ಹಲವು ಇಲಾಖೆಗಳನ್ನ ಸ್ಥಳಾಂತರ ಮಾಡಲು ಮುಂದಾಗಿರುವ ಸಿಎಂಗೆ ಸನ್ಮಾನ ಕೂಡ ಮಾಡಿದ್ರು. ರಾತ್ರಿ 9 ಗಂಟೆ ಗಡಿ ದಾಟಿದ್ರು ಜನ ಕಡಿಮೆಯಾಗದೇ ಇದ್ದಾಗ ಬ್ಯಾಂಕ್ವೆಟ್ ಹಾಲಿನಲ್ಲಿ ಕೂರಿಸಿ ಎಲ್ಲರಲ್ಲೂ ಸಿಎಂ ವಿನಂತಿ ಮಾಡಿಕೊಂಡ್ರು. ನಿಮ್ಮ ಮನವಿ ಪತ್ರಗಳನ್ನ ಅಧಿಕಾರಿಗಳ ಬಳಿ ನೀಡಿ ನಾನು ಕ್ರಮ ಕೈಗೊಳ್ತೇನೆ ಎಂದ್ರು. ಬಳಿಕ ಮಾತನಾಡಿದ ಸಿಎಂ ಬೆಳಗಾವಿ ವಿಭಜನೆ ಸೇರಿದಂತೆ ಆಪರೇಷನ್ ಕಮಲಕ್ಕೆ ತಿರುಗೇಟು ನೀಡಿದ್ರು. ನಾನು ಯಾವುದೇ ಒಂದು ತೀರ್ಮಾನ ಮಾಡೋದಾದರೂ ಎಸ್ಟಿ ಡಿಸಿಷನ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಯಾವ ಒಂದು ಈ ಭಾಗದ ಜನತೆಗೆ ಪರಿಣಾಮಕಾರಿಯಾಗಿ ಜಿಲ್ಲಾಡಳಿತ ಸ್ಪಂದಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಸೂಕ್ತವಾದ ಸಮಯದಲ್ಲಿ ನಾನು ತೀರ್ಮಾನ ಮಾಡ್ತೀನಿ. ಯಾಕೆ ಅವರಿಗೆ ಭಯ ಶುರುವಾಯಿತು ಕಿಂಗ್ ಪಿನ್ ಅಂದ್ರೆ ನಾನೇನು ಯಾರ ಹೆಸರು ಹೇಳಿರಲಿಲ್ಲ.
ಬಹುಶಃ ಸಾಮ್ರಾಟ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ರು ಬೆಂಗಳೂರಿನ ಸಾಮ್ರಾಟ್ರು, ಬಹುಶಃ ನನಗಿಂತ ಹೆಚ್ಚಾಗಿ ಅವರ ಹತ್ರನೇ ಮಾಹಿತಿ ಇದೆ ಯಾರ್ಯಾರು ಕಿಂಗ್ ಪಿನ್ಗಳಿದ್ದಾರಲ್ಲಿ. ಯಾಕಂದ್ರೆ ಅವರು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ನನ್ನ ಹತ್ರದಲ್ಲೇ ಇದ್ದಾರೆ. ನಿಮ್ಗೆ ಯಾವ ಅನುಮಾನ ಬೇಡ. ನಾನು ಬಂದಾಗ ನನ್ನನ್ನು ರಿಸೀವ್ ಮಾಡಿ ಪೂರ್ವ ನಿಗದಿತವಾದಂಥ ಕಾರ್ಯಕ್ರಮ ಕೊಲ್ಲಾಪುರದಲ್ಲಿ ಒಂದು ಮದುವೆಗೆ ಭಾಗವಹಿಸಬೇಕಾದಂಥ ಒಂದು ಹಿನ್ನೆಲೆ ಒಳಗೆ ನನ್ನ ಜೊತೆಯಲ್ಲಿ ಚರ್ಚೆ ಮಾಡೇನೆ, ನನ್ನ ಒಂದು ಅನುಮತಿಯನ್ನು ಪಡೆದೇ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಸತತ 4 ಗಂಟೆಗಳ ಕಾಲ ಜನತಾ ದರ್ಶನ ಮಾಡಿದ ಸಿಎಂ ಉತ್ತರ ಕರ್ನಾಟಕ ಭಾಗದ 4,000 ಅಧಿಕ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಬಿಬಿಎಂಪಿ ಗದ್ದುಗೆ ಏರುವ ಬಿಜೆಪಿ ಕನಸು ನನಸಾಗತ್ತಾ? ಪಕ್ಷೇತರ ಕಾರ್ಪೊರೇಟರ್ಗಳನ್ನ ಸೆಳೆದು ಆಡಳಿತದ ಚುಕ್ಕಾಣಿ ಹಿಡಿಯೋ ಕನಸು ನನಸಾಗೋದು ಡೌಟ್ ಅನ್ನಿಸ್ತಾ ಇದೆ. ಹಾಗಾಗಿ ಬಿಜೆಪಿ ಏನೆಲ್ಲ ಪ್ಲಾನ್ ಮಾಡಿದ್ರೂ ಕಾಂಗ್ರೆಸ್ ಜೆಡಿಎಸ್ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅದರ ಪಕ್ಕಾ ಲೆಕ್ಕಾಚಾರ ನ್ಯೂಸ್ 18ಗೆ ಲಭ್ಯವಾಗಿದೆ. ಈ ಬಾರಿಯಾದ್ರೂ ಬಿಬಿಎಂಪಿ ಅಧಿಕಾರ ಹಿಡಿಬೇಕು ಅಂತ ಬಿಜೆಪಿ ಸೈಕಲ್ ಹೊಡಿತಾ ಇದೆ. ಆದ್ರೆ 100 ಕಾರ್ಪೊರೇಟರ್ಗಳ ಬಲ ಕಷ್ಟ. ಇನ್ನು 8 ಪಕ್ಷೇತರರ ಬೆಂಬಲ ಸಿಕ್ಕಿದ್ರೆ ಕುರ್ಚಿ ಪಕ್ಕಾ ಆಗುತ್ತೆ. ಆದ್ರೆ ಈಗಾಗಲೇ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವ ಭೈರಸಂದ್ರ ವಾರ್ಡ್ನ ನಾಗರಾಜ್ ಹಾಗೂ ದಯಾನಂದ ನಗರ ವಾರ್ಡ್ನ ಕುಮಾರಿ ಪಳನಿಕಾಂತ್ ಕೈಕೊಡೋ ಚಾನ್ಸ್ ಇದೆ. ಇದರ ಜೊತೆಗೆ 8 ಪಕ್ಷೇತರರನ್ನ ಸೆಳೆದುಕೊಳ್ಳೋ ಪ್ರಯತ್ನ ವರ್ಕೌಟ್ ಆಗೋದು ಕಷ್ಟ. ಯಾಕಂದ್ರೆ 8ರಲ್ಲಿ 8 ಪಕ್ಷೇತರರು ಪಕ್ಷಕ್ಕೆ ಬಂದ್ರೆ ಮಾತ್ರ ಬಿಜೆಪಿ ಅಧಿಕಾರದ ಕನಸು ನನಸಾಗಲಿದೆ. ಆದ್ರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವಿಚಾರದಲ್ಲಿ 8ರ ಪೈಕಿ 2 ಬೆಂಬಲಿಸಿದ್ರೂ ಸಾಕು, ಅಧಿಕಾರ ಅನಾಯಾಸವಾಗಿ ಸಿಕ್ಕುತ್ತೆ. 8 ಪಕ್ಷೇತರರಲ್ಲಿ ಎಸ್ಡಿಪಿಐನ ಮುಜಾಹಿದ್ ಪಾಷಾ, ಆರ್ ಅಶೋಕ್ ಆಮಿಷಕ್ಕೆ ಒಳಗಾಗೋದು ಡೌಟು. ಸಚಿವ ಕೆಜೆ ಜಾರ್ಜ್ ಬೆಂಬಲಿಗ ಎಂದು ಕರೆಸಿಕೊಂಡಿರುವ 7 ಮೈ ಬಿಜೆಪಿಗೆ ಹೋಗೋದು ಕಷ್ಟ. ಇನ್ನು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರುವ ಮಮತಾ ಸರವಣ ಬಿಗಿಪಟ್ಟು ಸಡಿಲಿಸೋದು ಕಷ್ಟ. ದೊಮ್ಮಲೂರು ವಾರ್ಡ್ನ ಲಕ್ಷ್ಮೀನಾರಾಯಣ್ ಕೂಡ ಅದೇ ಕೆಟಗರಿಗೆ ಸೇರ್ತಾರೆ. ಇನ್ನು ಕೆಪಿ ಅಗ್ರಹಾರ ವಾರ್ಡ್ನ ಗಾಯತ್ರಿ ನಾಯ್ಡು ಅವರ ಜಾತಿ ವಿವಾದದ ವಿಚಾರ ಸರ್ಕಾರದ ಅಂಗಳದಲ್ಲಿರೋದ್ರಿಂದ ಬಿಜೆಪಿಯತ್ತ ಮುಖ ಮಾಡೋದು ಡೌಟು. ಎಲ್ಲ ಕಾರ್ಪೊರೇಟರ್ಗಳ ನಿಲುವು ನಿರ್ಧಾರ ಒಂದೇ ಆಗಿರೋದ್ರಿಂದ ಇನ್ನುಳಿದ ಚಂದ್ರಪ್ಪ ರೆಡ್ಡಿ, ಆನಂದ್ ಕುಮಾರ್ ಹಾಗೂ ರಮೇಶ್ ಕೂಡ ಬಿಜೆಪಿಗೆ ಬೆನ್ನು ಹಾಕೋ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಾ ಇದೆ. ಒಂದ್ ಕಡೆ 8ರ ಪೈಕಿ 1-2 ಯೂಟರ್ನ್ ಹೊಡೆದ್ರೂ ಬಿಜೆಪಿಗೆ ಅಧಿಕಾರ ಸಿಗುವುದು ಡೌಟು. ಇನ್ನೊಂದೆಡೆ ಆಯಕಟ್ಟಿನ ಸ್ಥಾಯಿ ಸಮಿತಿಗಳ ಅಧ್ಯಕ್ಷ ಸ್ಥಾನ ಕೊಡುವ ಭರವಸೆ ಮೈತ್ರಿ ಆಡಳಿತದಿಂದ ಸಿಕ್ಕಿರೋದ್ರಿಂದ ಎಲ್ಲ 8 ಪಕ್ಷೇತರರು ಕಾಂಗ್ರೆಸ್ ಜೊತೆ ನಿಲ್ತಾರೆ ಎನ್ನಲಾಗಿದೆ. ಇವೆಲ್ಲಕ್ಕಿಂತ ಆಪರೇಷನ್ ಇಂಡಿಪೆಂಡೆನ್ಸ್ನ ಮುಂದಾಳತ್ವ ವಹಿಸಿರುವ ಆರ್ ಅಶೋಕ್ ಸಾಹಸಕ್ಕೆ ಪಕ್ಷದೊಳಗಿನೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಇಂಥದ್ದೇ ಪ್ರಯತ್ನಕ್ಕೆ ಕೈ ಹಾಕಿ ಒಂದಲ್ಲ ಎರಡಲ್ಲ 3 ಬಾರಿ ಮುಖಭಂಗ ಎದುರಿಸಿದ್ರೂ ಬುದ್ಧಿ ಕಲಿಯದೆ ಮತ್ತೊಂದು ಪ್ರಯತ್ನಕ್ಕೆ ಮುಂದಾಗಿರುವ ಸಾಮ್ರಾಟ್ ನಿರ್ಧಾರಕ್ಕೆ ಮುಖಂಡರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ. ಸೊ ಈ ಬಾರಿ ಕೂಡ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಗಳಿಗೆ ಬಿಬಿಎಂಪಿ ಗದ್ದುಗೆ ಎನ್ನಲಾಗಿದೆ. ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವರೆಲ್ಲ ಅಪ್ಪಟ ಅಪ್ಪು ಅಭಿಮಾನಿಗಳು. ಟಿವಿಯಲ್ಲಿ ಅಪ್ಪು ಸಿನಿಮಾ ಬಂದ್ರೆ ಊಟ ಬೇಡ, ತಿಂಡಿ ಬೇಡ. ಆದ್ರೆ ದುರಂತ ಅಂದ್ರೆ ಇವರೆಲ್ಲ ಸಾವಿನ ದವಡೆಯಲ್ಲಿದ್ದಾರೆ. ಇವರಿಗೆ ಮುಂದಿನ ಭವಿಷ್ಯದ ಅರಿವೇ ಇಲ್ಲ. ಯಾರು ಅವರಿಗೆ ಏನಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಮೊಬೈಲ್ನಲ್ಲಿ ಅಪ್ಪು ಫೋಟೋ ತೋರಿಸಿದ್ರೆ ಸಾಕು ಕೇಕೆ. ಟಿವಿಯಲ್ಲಿ ಪುನೀತ್ ಡಾನ್ಸ್ ಬಂದ್ರೆ ಹುಚ್ಚೆದ್ದು ಕುಣಿತ, ಸಿಕ್ಕಾಪಟ್ಟೆ ಸ್ಟೆಪ್ಸ್. ಇವೆಲ್ಲ HIV ಪೀಡಿತ ಮಕ್ಕಳ ಕಥೆ. ಅಂದಹಾಗೆ ಇವರೆಲ್ಲ ಅನಾಥಾಶ್ರಮದ ಪಾಲಾಗಿರೋ HIV ಪೀಡಿತ ಮಕ್ಕಳು. ಬಳ್ಳಾರಿ ಜಿಲ್ಲೆ ಹೊಸಪೇಟೆಯ ಕಾರುಣ್ಯ ಜೀವ ಆಶ್ರಯ ಸೇವಾ ಸಂಸ್ಥೆ ಈ ಮಕ್ಕಳನ್ನ ಸಲಹುತ್ತಿದೆ. ಇಲ್ಲಿರುವ 30ಕ್ಕೂ ಹೆಚ್ಚು ಮಕ್ಕಳಿಗೆ ಅಪ್ಪು ಅಂದ್ರೆ ಪಂಚಪ್ರಾಣ. ಸಾಯುವ ಮುನ್ನ ಒಮ್ಮೆಯಾದ್ರೂ ಪುನೀತ್ ನೋಡ್ಬೇಕು, ಪುನೀತ್ ಇಲ್ಲಿಗೆ ಬರಬೇಕು ಅನ್ನೋ ಮಹದಾಸೆ ಈ ಮಕ್ಕಳದ್ದು. ಪುನೀತ್ ಅಂದ್ರೆ ನಮಗೆ ಬಹಳ ಇಷ್ಟ ಸರ್. ಪುನೀತಿನ ಸ್ಟೆಪ್ ಸಾಂಗ್ ಎಲ್ಲ ನಮಗೆ ಚೆನ್ನಾಗಿ ಇಷ್ಟ ಸರ್. ಆತಂದ್ರೆ ನಮಗೆ ತುಂಬಾ ಬಹಳ ಇಷ್ಟ ಸರ್. ಎಲ್ಲರಿಗೂ ಸರ್ ಆತ ಇಲ್ಲಿ ನಮಗೆ ಬರ್ಬೇಕಂತ ಬರ್ಬೇಕಂತ ನಾ ಕೇಳ್ಕೊಳ್ತೀವಿ ಸರ್. ಇಲ್ಲಿ ಪುಟ್ಟ ಅಭಿಮಾನಿ ಪುನೀತ್ ಸಿನಿಮಾದ ಹಾಡುಗಳಿಗೆ ಸ್ಟೆಪ್ ಹಾಕಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದಿದ್ದಾನೆ. ತನ್ನ ಸಹಪಾಠಿಗಳಿಗೆ ಡಾನ್ಸ್ ಹೇಳಿಕೊಡ್ತಾನೆ. ಈ ಆಶ್ರಯ ಮನೆ ಹತ್ತಿರವೇ ಇರುವ ನಿರ್ಮಾಪಕ ಪತ್ತಿಕೊಂಡ ಕಿಶೋರ್ ಮನೆಯಿದೆ.
ಒಮ್ಮೆ ಪುನೀತ್ ಭೇಟಿ ಕೊಟ್ಟಾಗ್ಲೂ ಈ ಮಕ್ಕಳಿಗೆ ಅಪ್ಪು ನೋಡುವ ಭಾಗ್ಯ ಸಿಕ್ಕಿಲ್ಲ. ಆಶ್ರಮ ಹುಡುಗರು ಬಹಳ ಕೇಳ್ತಿದಾರೆ ಸರ್, ಪುನೀತ್ ಸರ್ ನಮ್ಮನ್ನೇ ಕರ್ಕೊಂಡು ಹೋಗ್ತಾರಾ, ಸಾರೇ ಇಲ್ಲಿ ಬರ್ತಾರ, ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಬರ್ತಾರ ಅಂತ ಬಹಳ ಆತುರದಿಂದ ಕಾಯ್ತಿದ್ದಾರೆ ಸರ್ ಹುಡುಗರು ಕೂಡ. ಎಲ್ಲರೂ ಇಷ್ಟಪಡ್ತಾರಲ್ಲ ಸರ್, ಅವ್ರು ಬಂದ್ರೆ ನಾವು ಅವ್ರು ಹಿಡಿಯಕ್ಕಾಗಲ್ಲ ಸರ್ ಹುಡುಗರನ್ನ. ಬಳ್ಳಾರಿ ಜಿಲ್ಲೆಯಲ್ಲಿ ಸಿನಿಮಾ ಶೂಟಿಂಗ್ ಹಾಗೂ ಬೇರೆ ಕಾರಣಗಳಿಗೆ ಪುನೀತ್ ಆಗಾಗ ಬರ್ತಿರ್ತಾರೆ. ಒಮ್ಮೆಯಾದ್ರೂ ಪುನೀತ್ ಈ ಆಶ್ರಮಕ್ಕೆ ಬಂದು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದು ಅವರ ಆಸೆ ಈಡೇರಿಸಲಿ ಅನ್ನೋದೇ ನ್ಯೂಸ್ 18 ಕನ್ನಡ ಆಶಯ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.